ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲ ಮಿತ್ರರಿಗೂ ಸುಪ್ರಭಾತ. ರಾಮಾಯಣದ ಸಂದೇಶವನ್ನ ಈ ರಾಮನವರಾತ್ರಿಯಲ್ಲಿ ನಿತ್ಯ ಕೇಳ್ತಾ ಇದ್ದೇವೆ. ಇವತ್ತು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಬರ್ತಕ್ಕಂಥ ಒಂದು ಘಟನೆ. ಎಲ್ಲರಿಗೂ ಇದು ಗೊತ್ತು, ನಾನು ಇದನ್ನು ಮೊದಲಿಗೆ ತಿಳಿಸಿದ್ದುಂಟು. ಆದರೆ ಈ ಕಥೆ ಎಷ್ಟು ಸಲ ಕೇಳಿದರೂ ಕೇಳಬೇಕು, ಆ ರಾಮನ ಮಾತು ಎಷ್ಟು ಸಲ ವಿಚಾರ ಮಾಡಿದರೂ ಅಗಾಧವೆನಿಸುವಂಥದ್ದು. ಆದ್ದರಿಂದ ಇನ್ನೊಮ್ಮೆ ಇದನ್ನು ಹೇಳ್ತಾ ಇದ್ದೇನೆ. ರಾಮನ ರಾಜ್ಯಾಭಿಷೇಕಕ್ಕೆ ಎಲ್ಲ ತಯಾರಿಯನ್ನ ದಶರಥ ರಾಜ ಮಾಡಿಕೊಂಡು ಕುಳಿತಿದ್ದಾನೆ. ಮಂಥರೆ ಮಾತ್ರ ಕೈಕೇಯಿಯ ಬುದ್ಧಿಯನ್ನ ಕೆಡಿಸಿದ್ದಾಳೆ. ಕೆಟ್ಟ ಸಂಘಕ್ಕೆ ಬಿದ್ದ ಕೈಕೇಯಿ ದಶರಥನಿಗೆ ವರವನ್ನ ಕೇಳಿದಳು. ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ಶ್ರೀರಾಮಚಂದ್ರ ತಾನು ವನವಾಸಕ್ಕೆ ಹೋಗಬೇಕು ಎಂಬುದಾಗಿ. ದಶರಥ ರಾಜ ಅದೇನೋ ಸಿಡಿದು ಬಡಿದವರಂತೆ ಕೆಳಗೆ ಕುಸಿದು ಬಿದ್ದಿದ್ದಾನೆ. ಬೆಳಗ್ಗೆ ಎಲ್ಲರೂ ರಾಜ್ಯಾಭಿಷೇಕಕ್ಕೆ ಹಳ್ಳಿ ನಗರ ಎಲ್ಲ ಜನರು ಸೇರಿ ಅಯೋಧ್ಯೆಯಲ್ಲಿ ನೋಡ್ತಾ ಕುಳಿತಿದ್ದಾರೆ. ವಸಿಷ್ಠರು ರಾಮನನ್ನ ಕರೆದುಕೊಂಡು ಬನ್ನಿ ಯುವರಾಜ್ಯಾಭಿಷೇಕಕ್ಕೆ ಅಂತ ಹೇಳಿದಾಗ ರಾಮ ಬರ್ತಾ ಇದ್ದಾನೆ. ಆ ದಿವ್ಯವಾದ ರಾಜ ಪೋಷಾಕ, ಆ ಪಟ್ಟೆ ಪೀತಾಂಬರ, ಆ ಕಿರೀಟ, ಇದೆಲ್ಲವನ್ನ ಧರಿಸಿ ರಾಮ ಬರುವುದನ್ನು ನೋಡಿದರೆ ಜನ ಆ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲವಲ್ತು. ಕಣ್ಣಿಗೆ ಹಬ್ಬ ಉಂಟಾಗಿ ಹೋಗಿದೆ. ಈ ಮುದ್ದು, ಈ ಮುಖವು, ಈ ತನುವಿನ ಕಾಂತಿ, ಈ ಬಿಲ್ಲು, ಈ ಬಾಣ, ಈ ನಿಂತ ಭಾವ, ಈ ಬಂಟ, ಈ ತಮ್ಮ, ಈ ಸೀತೆ, ಈ ಬಂಟ, ಈ ಭಾಗ್ಯ, ಆವದೇವನಿಗುಂಟು ಬ್ರಹ್ಮಾಂಡದೊಳಗೆ ಅಂತ ದಾಸರು ಆ ರಾಮನು ಬರುವುದನ್ನ ಭಾರೀ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ಶ್ರೀರಾಮಚಂದ್ರ ಮುಖದ ಮೇಲೊಂದು ನಗು ಅವನ ಇಡಿಯಾದ ಸೌಂದರ್ಯಕ್ಕೆ ಕಳಸ ಇಟ್ಟಂತೆ ಇದೆ. ಅವನ ಆ ಕಾಂತಿಯನ್ನ ನೋಡಿದ ಜನ ಭಾರೀ ಆಶ್ಚರ್ಯವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ರಾಮ ಬಂದು ಕುಳಿತಿದ್ದಾನೆ ಸಿಂಹಾಸನದ ಮೇಲೆ. ಇನ್ನೇನು ರಾಜ್ಯಸಿ ಹೇಳಿದ. ಅವನಿಗೆ ಮಾತನಾಡ್ಲಿಕ್ಕಾಗ್ತಾ ಇಲ್ಲ. ಯಾಕೆ ತಂದೆ ದುಃಖದಲ್ಲಿದ್ದಾರೆ ಅಂತ ರಾಮ ವಿಚಾರ ಮಾಡ್ತಾ ಇದ್ದಾನೆ. ಕೈಕೇಯಿ ತನ್ನ ದುಷ್ಟ ಬುದ್ಧಿಯಿಂದ ಮಾತಾಡ್ತಾ ಇದ್ದಾಳೆ. ನೀನು ವನಕ್ಕೆ ಹೋಗಬೇಕು 14 ವರ್ಷ. ನಿನ್ನ ತಂದೆಗೆ ಈ ನನ್ನ ವರವನ್ನ ಪೂರ್ತಿ ಮಾಡ್ಲಿಕ್ಕಾಗದೇನೆ ಹೀಗೆ ಅಸಮರ್ಥನಾಗಿ ಬಿದ್ದಿದ್ದಾನೆ ಅಂತ ಹೇಳಿದರೆ ಶ್ರೀರಾಮಚಂದ್ರ ಕೈಕೇಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಆ ಕೈಕೇಯಿಗೆ ರಾಮ ಹೇಳುವ ಮಾತನ್ನ ಕೇಳಿದರೆ ಇಂಥ ಒಂದು ತ್ಯಾಗ ಒಬ್ಬ ಮನುಷ್ಯನಲ್ಲಿ ಇರಬಹುದಾ ಅನ್ನುವಂತಹ ಪ್ರಶ್ನೆ ನಮಗೆ ಬಂದೋಗ್ತದೆ. ಯಾಕಂದ್ರೆ ನಾವು ಎಂದೂ ಅಂತಹ ತ್ಯಾಗದ ವಿಚಾರವನ್ನೇ ಮಾಡಿದವರಲ್ಲ. ರಾಮ ಹೇಳ್ತಾನಂತೆ, ವನಭುವಿ ತನು ಮಾತ್ರ ತ್ರಾಣ ಮಾಜ್ಞಾಪಿತಮ್ಮೆ ಸಕಲ ಭುವನ ಭಾರಃ ಸ್ಥಾಪಿತೇ ವತ್ಸಮೂರ್ಧ್ನಿ ತದಿಹ ಸುಕರತಾಯಾಂ ಅವಯೋಸ್ತರ್ಕಿತಾಯಾಂ ಮಯಿ ಪತತಿ ಗರೀಯ ನಂಬತೆ ಪಕ್ಷಪಾತಃ. ಹೇ ತಾಯಿ ಕೈಕೇಯಿ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಯಾಕೆ ನನ್ನ ಮೇಲೆ ಇಂತಹ ಪಕ್ಷಪಾತ ಮಾಡ್ತೀನಿ ನೀನು? ಗಾಬರಿಯಾಗಿ ಹೋದ್ಲು ಕೈಕೇಯಿ. ನಾನೇನು ಪಕ್ಷಪಾತ ಮಾಡಿದ್ದು? ನಾನು ಪಕ್ಷಪಾತ ಮಾಡಿದ್ದು ಭರತನಿಗಾಗಿ. ಭರತ ರಾಜ್ಯಾಭಿಷೇಕರಾಗಬೇಕು, ಭರತ ರಾಜನಾಗಬೇಕು, ನಾನು ರಾಜಮಾತೆ ಆಗಬೇಕು, ನೀನು ಅದಕ್ಕಡ್ಡಿಯಾಗುವಂಥವನು ವನಕ್ಕೆ ಹೋಗಬೇಕು ಅಂತ ನಾನು ಹೇಳಿದ್ದು. ಇಲ್ಲ ಇಲ್ಲ ಇಲ್ಲ, ನನ್ನ ಮೇಲೆ ಮತ್ತು ಭರತನ ಮೇಲೆ ನಿನಗಿರುವ ಪ್ರೀತಿಯನ್ನ ನಾವು ತುಲನೆ ಮಾಡಿ ನೋಡಿದರೆ ನನ್ನಲ್ಲಿ ಏನೇನ ಪಕ್ಷಪಾತ ಹೆಚ್ಚು ಅಂತಂದ ಶ್ರೀರಾಮಚಂದ್ರ. ಯಾಕೆ? ಕೇವಲ ನನ್ನದೊಂದು ದೇಹ, ಅದನ್ನ ಭರಣ ಮಾಡಿಕೊಳ್ಳೋದು ವನದಲ್ಲಿ ಅನೇಕ ಆಶ್ರಮಗಳಿರ್ತವೆ, ಋಷಿಗಳ ಆಶ್ರಮಗಳು. ಅಲ್ಲಿ ಹೋಗಿ ಆರಾಮಾಗಿದ್ದು ನನ್ನ ದೇಹದ ಭಾರ ಮಾತ್ರ ನನ್ನ ಮೇಲೆ ಕೊಟ್ಟು ಇಡಿಯಾದ ಅಯೋಧ್ಯೆಯ ದೊಡ್ಡದಾದ ರಾಜ್ಯಭಾರ ಪಾಪ ಸಣ್ಣವನಾದ ನನ್ನ ತಮ್ಮನಾದ ಭರತನ ತಲೆಯ ಮೇಲೆ ಹಾಕಿದೆಯಲ್ಲ ತಾಯಿ, ಅವನಕ್ಕಿಂತಲೂ ನನ್ನ ಮೇಲೆ ನಿನ್ನ ಪ್ರೀತಿ ಜಾಸ್ತಿ ಅಂತ ಕೈಕೇಯಿಗೆ ಶ್ರೀರಾಮಚಂದ್ರ ಅದೊಂದೇ ಮಾತನ್ನ ಹೇಳಿ, ಅವಶ್ಯವಾಗಿ ನಾನು ಹೋಗಿ ಬರ್ತೇನೆ, ತಂದೆಯ ವಾಕ್ಯವನ್ನ ಪರಿಪಾಲಿಸುವುದು ನನ್ನ ಕರ್ತವ್ಯ ಅಂತ 2 ನಿಮಿಷಗಳಲ್ಲಿ ರಾಜ ಪೋಷಾಕದಲ್ಲಿ ಇರ್ತಕ್ಕಂಥ ಯುವರಾಜನಾಗಲು ಹೊರಟಂತಹ ಶ್ರೀರಾಮಚಂದ್ರ
ಒಳಗಡೆಗೆ ಹೋಗಿ ನಾರು ಬಟ್ಟೆಯನ್ನುಟ್ಟುಕೊಂಡು ಜಟಾಧಾರಿಯಾಗಿ ಆ ಎಲ್ಲ ರತ್ನ ಸ್ವರ್ಣದ ಹಾರಗಳನ್ನು ತೆಗೆದುಹಾಕಿ ತುಳಸಿಯ ಮಾಲೆಯನ್ನ ಹಾಕಿಕೊಂಡು ಹೊರಗಡೆಗೆ ಬಂದ. ಆ ಜನ ಯಾರು ರಾಜ ಪೋಷಾಕದಲ್ಲಿ ನೋಡಿ ಭಾರೀ ಆಶ್ಚರ್ಯಚಕಿತರಾಗಿದ್ರೋ ಅವರು ಅದೇ ರಾಮ ಮತ್ತೆ ನಡೆದು ಬರ್ತಾ ಇದ್ದಾನೆ ಆ ರಾಜ ಮಂದಿರದಿಂದ, ಅವನನ್ನ ನೋಡ್ತಾ ಇದ್ದಾರೆ. ನೋಡಿದರೆ ಬಟ್ಟೆ ಎಲ್ಲ ಬದಲಿಯಾಗಿದೆ, ಆದರೆ ಬದಲಾಗದೇ ಇದ್ದದ್ದೊಂದೇ, ಅವನ ಮುಖದ ಮೇಲಿನ ನಗು ಅದು ಇನ್ನೂ ಮಾಸದೆ ಹಾಗೇ ಇದೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು. ಸುಖವಾಗಲಿ ದುಃಖವಾಗಲಿ ಎರಡನ್ನೂ ನಗುನಗುತ್ತಾ ಸ್ವೀಕರಿಸುವಂಥದ್ದು ಸ್ಥಿತಪ್ರಜ್ಞನ ಒಂದು ಭಾಷೆಯಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ. ರಾಮನಾದಾಗ ಅದೇ ಕೃಷ್ಣ ಅದನ್ನ ಮಾಡಿ ತೋರಿಸಿದ. ಶ್ರೀರಾಮಚಂದ್ರ ಯಾವ ಸುಖವನ್ನ ಅನುಭವಿಸ್ತಾ ಇದ್ದ ರಾಜ್ಯಾಭಿಷೇಕಕ್ಕೆ ಬರ್ತಾ ಇರಬೇಕಾದಾಗ, ವನವಾಸದ ದುಃಖದ ಪ್ರಸಂಗ ಬಂದಾಗಲೂ ಮುಖದ ಮೇಲಿನ ನಗು ಮಾತ್ರ ಕಡಿಮೆಯಾಗಲಿಲ್ಲ. ನಗುನಗುತ್ತ ಕಷ್ಟಗಳನ್ನು ಸ್ವೀಕರಿಸಿದ. ಕಷ್ಟಗಳೇ ಬರದೆ ದೊಡ್ಡದಾಗಿ ಬೆಳೆದಂಥವನು ಶ್ರೀರಾಮಚಂದ್ರನಲ್ಲ, ಕಷ್ಟಗಳನ್ನ ಸುಖದಿಂದ ನಗನಗುತ್ತಾ ಅನುಭವಿಸಿದ್ದಕ್ಕೆ ದೊಡ್ಡದಾಗಿ ಬೆಳೆದದ್ದು ಶ್ರೀರಾಮನ ವ್ಯಕ್ತಿತ್ವ. ಇದು ನಮಗೆ ಆದರ್ಶ. ಇದು ರಾಮಾಯಣ ನೀಡುವಂತಹ ದಿವ್ಯವಾದ ಸಂದೇಶ. ಆ ತ್ಯಾಗ, ಆ ಒಂದು ದುಃಖ ಸಹಿಷ್ಣುತೆ ನಮ್ಮಲ್ಲಿ ಬೆಳೆದರೆ ರಾಮನ ಭಕ್ತರು ಅಂತ ಅನಿಸಿಕೊಳ್ಳಲಿಕ್ಕೆ ನಾವು ಕೂಡ ಯೋಗ್ಯರಾಗ್ತೀವಿ. ಹೀಗಾಗಿ ಆ ಗುಣಗಳನ್ನ ಬೆಳೆಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮತ್ತೊಂದು ಸುಂದರವಾದ ರಾಮಾಯಣದ ಸಂದೇಶದೊಂದಿಗೆ ನಾಳೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Hari Om. Good morning, friends. We all are listening to Ramayana in this Ramanavaratri. Today, I have brought a beautiful story from Ramayana's Ayodhya Kanda. We all know the circumstance. Dasharatha had done all the preparations for the Rajyabhisheka of Sri Ramachandra. He was going to be announced as the crown prince. But Manthara brainwashed Kaikeyi, the third consort of King Dasharatha. Kaikeyi asked for two boons. From one boon, her son Bharata has to be the crown prince, and from another, Sri Ramachandra has to go for Vanavasa for 14 years. He had to be in exile for 14 years. Dasharatha was shocked. He fell down. All preparations were done. Vasishtha, the rishi who was going to perform the Rajyabhisheka, called Sri Ramachandra to the throne. Rama was in his beautiful royal attire. He came down the Rajamandira. All the people of Ayodhya and all the villages in the kingdom had gathered there to see Sri Ramachandra. When they saw him in the royal attire, their two eyes were not enough to see his beauty. Sri Ramachandra filled the whole arena by his aura. His radiating eyes, his captivating smile attracted everyone. As he went and sat on the throne, Dasharatha called him. Kaikeyi said, Rama was confused why Dasharatha has fallen down. Why is he upset? Kaikeyi told that I have asked for a boon. My son Bharata has to be the king, the next king, and you have to go to exile for 14 years. Sri Ramachandra's words to Kaikeyi there in Ramayana really teach us about the epitome of sacrifice, the peak of sacrifice. Sri Ramachandra says, Vanabhuvi tanumatra tranam adnyapi tamme
सकल भुवन भारः स्थापिते वत्समूर्ध्नि तदिह सुकरतायाम् आवयोस्तर्कितायां मयि पतति गरीयान् अम्बते पक्षपातः. O mother Kaikeyi, if I think that whom you love more, me or Bharata, I come to the conclusion that you are partial on me, not Bharata. She was shocked. How was that possible? Rama says, you have ordered me to go to the forest and take care of just myself and not anyone else. I'll be happy there in the ashramas of rishis and munis. But Bharata has to be responsible for the whole kingdom. He has to hold the responsibility of the whole Ayodhya kingdom, which is a great burden. So if I think that whom you love more, I conclude that you are partial about me, says Rama. This really is the height of sacrifice. He is accepting the sorrow in a very, very happy mood. Sukha dukkhe same kritva labha labho jaya jayo, says Sri Krishna in Bhagavad Gita. We have to accept the joys and sorrows, the gain and loss in the same way. Sri Rama shows us this. The people who had seen Rama just 10 minutes earlier in the royal attire, now Sri Ramachandra has changed his clothes. He is dressed as a rishi. He has put the japamala on his arms and throat, and he is coming down the Rajamandira. The same people saw Sri Ramachandra again some minutes after, but in a completely different attire. But they noticed one thing. One thing didn't change. Though the whole attire has been transformed, there was one thing which didn't change, and that was the smile on Sri Ramachandra's face. The smile which he had when he was coming out in the royal attire, the same smile he possessed when he came out in the attire of yogi. The people were really astonished. They really wanted to become like him. How can a man accept both the joys and sorrows in such a same way? Everyone was surprised. But that was the personality of Sri Ramachandra. He captivated everyone by his personality there. Everyone was into sorrows, but Sri Ramachandra consoled them all. And he goes to the forest. Now this situation in Sri Ramayana gives us a beautiful message about the sacrifice, about the obedience to the parents, about the smile that we should possess even in the time of sorrows. We should try to inculcate all these values in us. This is the Adarsha of Sri Ramachandra. This is the Sandesha of Sri Ramayana. With another Sandesha, I'll be coming to you all tomorrow. Till then, please keep sharing. Shri Krishnarpanamastu. Jai Shri Ram.